ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಂ, ನಾನು ಇಲ್ಲೇ ಹತ್ರದಲ್ಲಿರೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲ ಅಮ್ಮ, ನಾನೇನು ಕಳೆದೋಗಿಲ್ಲ. ಹಾಗೆ ಬರುವಾಗ ಏನಾದರೂ ತರಕಾರಿ ತರ್ತೀನಿ. ಹೇಳಿದಿದ್ರೆ ನಾನು ಜೊತೆಗೆ ಬರ್ತಿದ್ನಾ? ಸರಿ, ಈಗ ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಸಂದಿಗೊಂದಿಯಲ್ಲಿ ನಡ್ಕೊಂಬಂದೆ, ಹೇಗೋ ಬರ್ತೀನಿ ಬಿಡಮ್ಮ. ಹೊಸ ಜಾಗದಲ್ಲಿ ಹೀಗೆಲ್ಲ ಓಡಾಡಬಾರ್ದು ಅಂತ ಗೊತ್ತಿಲ್ವೇನೆ? ಮನೇಲಿ ಬೋರ್ ಆಗ್ತಿತ್ತು ಅಂತ ಬಂದೆಮ್ಮ. ಇಲ್ಲೇ ಒಂದು 15-20 ನಿಮಿಷ ಬಂದ್ಬಿಡ್ತೀನಿ. ನಮಸ್ತೆ ಅಮ್ಮ. ನಮಸ್ಕಾರ ಕಣವ. ನೀವು ಮುರಳಿ ಮೇಷ್ಟ್ರ ಅಕ್ಕ ಅಲ್ವೇ? ಹೌದಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬಾರವ, ಬಾ ಬಾ. ಸಾನಾ, ಸಾನಾ. ನಮಸ್ತೆ. ನಮಸ್ಕಾರ. ಅವರು ಕುಡಿಯೋಕ್ಕೇನಾರ ತಕ್ಕಬೋಗವ? ಇಲ್ಲ, ನನಗೇನು ಬೇಡ. ಇರ್ಲಿ ತಡಿಯವ, ಹೋಗ್ತಾಯಿ ತಕ್ಕ ಬಾ, ಕೂತ್ಕೊಳ್ಳವ. ನಾನು ಈಗಲೂ ಮನೆಯಲ್ಲಿ ಸುಳ್ಳು ಹೇಳೇ ಬಂದಿರೋದು. ಅವತ್ತು ಬಂದಾಗ ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಅಪ್ಪಾಜಿ ಸ್ವಲ್ಪ ಹಾಗೇನೆ, ಎಲ್ಲವೂ ಅವ್ರು ಹೇಳಿದ ರೀತಿಯಾಗೆ ನಡಿಬೇಕು ಅಂತ ಬಯಸ್ತಾರೆ. ಚಿಕ್ಕಂದಿನಿಂದಲೂ ನಮ್ಮನ್ನ ಹಾಗೆ ಬೆಳೆಸಿರೋದು. ಆದರೆ ಏನು ತಪ್ಪಿಲ್ಲ ಬಿಡವ. ತಮ್ಮ ಮಕ್ಕಳು ತಮ್ಮ ಮಾತು ಕೇಳಬೇಕು ಅಂತ ಎತ್ತವರು ಆಸೆ ಪಡೋದು ಅವ್ರ ಗುಣ. ಮುರಳಿ ಮೇಷ್ಟ್ರು ಮನೆಯಾಗೆಲ್ಲ ಹೇಳಿ ಎಲ್ಲರನ್ನೂ ಕರ್ಕೊಂಬಂದವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀವು ಇಲ್ಲಿ ಬರೋ ಗಂಟ ನನಗೇನೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು ನಿಮ್ಮ ಅಪ್ಪ ಅವ್ರಿಗೆ ನಮ್ಮ ಸಂಬಂಧ ಇಷ್ಟ ಇಲ್ಲ ಅಂತ. ಅದು ಮುರಳಿಗೆ ಬೇರೆ ಕಡೆ ಹೆಣ್ಣು ನೋಡಿದ್ವಿ, ಆದ್ದರಿಂದ ಸ್ವಲ್ಪ ಸಿಟ್ಟು ಅಷ್ಟೇ. ಹೇಳ್ದೆ ಕೇಳ್ದೆ ಎಲ್ಲ ಇವನೇ ಮಾಡ್ತಿದ್ದಾನೆ ಅಂತ ಕೋಪ. ನನಗೂ ಅರ್ಥ ಆಯ್ತದೆ ಕಣವ. ಅದಕ್ಕೆ ನಾನು ಬಲವಂತ ಮಾಡೋಕ್ಕೆ ಹೋಗಲಿಲ್ಲ. ನಾನುವೇ ಮುರಳಿ ಮೇಷ್ಟ್ರ ತಾವ ಮಾತಾಡಬೇಕಾಗಿತ್ತು. ಆದರೆ ಸಮಯ ಸಿಗಲಿಲ್ಲ. ಹೊಸಿ ತಡ ಮಾಡಿದ್ರೂ ನೀವು ಬೇರೆ ಸಂಬಂಧ ನೋಡ್ಬಿಡ್ತಿದ್ರಿ. ನನ್ನ ಮಗಳುವೆ ನನ್ನ ಮ್ಯಾಗಿನ ಗೌರವಕ್ಕೆ ನಾನು ತೋರಿಸಿದ ಹುಡುಗನ ಒಪ್ಕೊಂಡ್ಬಿಡ್ತಿದ್ಲು. ಎಲ್ಲ ಅವಸರವಾಗಿ ಆಗ್ಬಿಡ್ತು. ಈಗಲೂ ಏನು ಕಾಲ ಮಿಂಚಿಲ್ಲ ಕಣವ. ನಿಮ್ಮ ಮನೆಯವ್ರು ಒಪ್ಪಿಗೆ ಕೊಡೋದು ಒಂದೇ ಬಾಕಿ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಆದರೆ ಅದರಲ್ಲೊಂದು ಚಿಕ್ಕ ಸಮಸ್ಯೆ ಇದೆ. ಸಮಸ್ಯೆನಾ? ಇವನು ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕೆ ರಾಜೇಶ್ವರಿ ಅವ್ರು ಬಂದಿದ್ರು. ರಾಜವ್ವ ಬಂದಿಲ್ಲ. ಯಾಕೆ? ಈ ಸಂಬಂಧ ಮುರಿಯೋದ್ರಲ್ಲಿ ಅವ್ರಿಗೆ ಏನು ಸಂತೋಷನೋ ಗೊತ್ತಿಲ್ಲ. ಆದರೆ ಅಪ್ಪಂಗೆ ನಿಮ್ಮ ಬಗ್ಗೆ ತುಂಬಾನೇ ಚಾಡಿ ಹೇಳ್ತಾ ಇದ್ರು. ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಮನೇಲಿ ನಡೀತಾ ಇರೋದು ನಿಮಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನೇ ಬಂದೆ. ಮುರಳಿಗೆ ಇಲ್ಲಿಗೆ ಬಂದು ಮಾತಾಡೋಕ್ಕಾಗ್ತಾ ಇಲ್ಲ. ಆದರೆ ಅವನ ಜೊತೆ ನಾನು ನಿಂತಿದ್ದೀನಿ. ಅವನ ಪ್ರೀತಿಗೆ ನನ್ನ ಸಪೋರ್ಟ್ ಇದೆ. ನೀವೇನು ಚಿಂತೆ ಮಾಡಬೇಡಿ. ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ. ಈ ಮದುವೆ ನಡೆದೇ ನಡೆಯುತ್ತೆ. ಇನ್ನೊಂದು ವಿಷಯ,
ಹಣಕಾಸಿನ ವಿಚಾರದಲ್ಲಿ ಅಪ್ಪ ತುಂಬ ಸ್ಟ್ರಿಕ್ಟು. ಮದುವೆ ಖರ್ಚೆಲ್ಲ ಹೆಣ್ಣಿನ ಕಡೆಯವರೇ ನೋಡ್ಕೋಬೇಕು ಅನ್ನೋ ಮನೋಭಾವ ಅವ್ರದ್ದು. ಅವ್ರ ಮದುವೆಗೆ ಒಪ್ಪಿದ್ರು ಕೂಡ ಖರ್ಚು ವೆಚ್ಚ ಎಲ್ಲ ನಿಮ್ಮ ಮೇಲೆ ಬೀಳೋ ಸಾಧ್ಯತೆ ಇದೆ. ಇದನ್ನು ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಮೊದಲೇ ಸ್ವಲ್ಪ ತಯಾರಿ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತಪ್ಪು ತಿಳ್ಕೊಬೇಡಿ. ಇಲ್ಲವ, ನಮ್ಮ ಕೈಲಿ ಓಟ್ ಆಯ್ತದೋ ಆಟ ನಾವು ಮಾಡ್ತೀವಿ. ಸರಿ, ನಾನು ಬರ್ತೀನಿ. ಏನಣ್ಣಯ್ಯ, ಏನ್ ನಿನ್ ಮಾತಿನ ಅರ್ಥ? ನಾನು ನನ್ನ ಗುರಿನ ಬಿಟ್ಟು ಡೈವರ್ಟ್ ಆಗ್ತಿದ್ದೀನಿ ಅಂತನಾ? ನಿಂಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ಹಿಂಗೆ ಮಾತಾಡ್ತಿದ್ಯಲ್ಲ? ನಾನು ಪುಟ್ಟಕ್ಕನ ಮಗಳು. ಎಷ್ಟೇ ಅಡೆತಡೆ ಬಂದ್ರು ಅನ್ಕೊಂಡಿದ್ನ ಸಾಧಿಸದೆ ಬಿಡಲ್ಲ. ನೀನ್ ಬೇರೆ ಏನೇನೋ ಮನ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಾ ಅನ್ನೋದಷ್ಟೇ ನಂಗೆ ಅರ್ಥ ಆಗ್ತಿರೋದು ಅಣ್ಣಯ್ಯ. ಆದ್ರೆ ಅದೇನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಾರಿ ಅಣ್ಣಯ್ಯ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಆದರೆ ನೀನು ಅನ್ಕೊಂಡ ಹಾಗೆ ನನ್ನ ಗಮನ ಎಲ್ಲೂ ಕಳೆದು ಹೋಗಿಲ್ಲ. ಮೊದಲು ಹೇಗಿದ್ನೋ ಹಾಗೆ ಇದ್ದೀನಿ. ಅಣ್ಣಯ್ಯ, ನಿಂಗೆ ಎಷ್ಟು ಒತ್ತಡ ಇದೆ ಅನ್ನೋದು ನಂಗೆ ಅರ್ಥ ಆಗ್ತಿದೆ. ಆದರೆ ಡಿವೋರ್ಸ್ವರೆಗೂ ಹೋಗಿದ್ದು ಸರಿ ಅಲ್ಲ ಅಣ್ಣಯ್ಯ. ನೀನು ಅದಕ್ಕೆ ಹತ್ರ ಒಂದ್ಸಲ ಮಾತಾಡಬೇಕಿತ್ತು. ಯಾರ ಹತ್ರ ಮಾತಾಡಬೇಕಿತ್ತೋ ಎಲ್ಲ ಮಾತಾಡಾಯ್ತು ಸ್ನೇಹ. ಪ್ರತಿ ಸಲನೂ ನಾನೇ ಸೋಲೋದಕ್ಕಾಗಲ್ಲ. ಕೆಲವೊಬ್ಬರು ಅವರವ್ರ ಕರ್ತವ್ಯನ ಸರಿಯಾಗಿ ನಿಭಾಯಿಸಿದ್ರೆ ನಾನು ಸರಿಯಾಗಿ ಇರ್ತಿದ್ದೆ. ಎಲ್ರಿಗೂ ಅವ್ರವ್ರ ಸ್ವಾರ್ಥನ ಹೆಚ್ಚಾದರೆ ನಾನು ಯಾಕೆ ನನ್ನ ಸ್ವಾಭಿಮಾನ ಬಿಟ್ಕೊಡ್ಲಿ ಹೇಳು? ಇದರಲ್ಲಿ ಹೊಸ ಕೂಡ ಸೇರ್ಕೊಂಡಿದ್ದಾಳೆ ಅನ್ನೋದೇ ದುರಂತ. ಏನು ಹೇಳ್ತಿದ್ಯಾ ಅಣ್ಣಯ್ಯ? ನಂಗೊಂದು ಅರ್ಥ ಆಗ್ತಿಲ್ಲ. ಯಾರಿಗೆ ಅರ್ಥ ಆಗಬೇಕೋ ಅವ್ರಿಗಾದ್ರೆ ಸಾಕು. ಸರ್, ಪ್ರೀತಿಲಿ ಸ್ವಾರ್ಥ ಇದ್ದೇ ಇರ್ತೈತೆ. ಅದೇ ಸ್ವಾರ್ಥದಾಗೆ ತೆಂಗವನ್ನು ಕಾಯ್ತಾ ಇರ್ಬೋದಲ್ವೇ ನೀವು ವಾಪಸ್ ಬರ್ತೀರಾ ಅಂತ? ನೀವು ಸಮಯ ಕೊಡಬೇಕಿತ್ತು. ಸಮಯ ಎಲ್ಲ ಕೊಟ್ಟಾಗಿದೆ. ತಡವಾಗಿ ಸಿಗೋ ತೀರ್ಪು ಸಹ ಶಿಕ್ಷೆನೆ ಅಂತ ನಂಬಿರೋ ನಾನು. ಸರಿ ಅಣ್ಣಯ್ಯ, ನಿಂಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ಅವ್ರ ಹತ್ರ ಮಾತಾಡಿ ಅದನ್ನ ಸರಿ ಮಾಡೋಣ. ನಿಂಗೆ ನನ್ನ ಮೇಲೆ ಕೋಪ ಇದ್ರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಆದರೆ ಪ್ಲೀಸ್ ಡಿವೋರ್ಸ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಆ ವಿಷಯನ ಮತ್ತೆ ತೆಗೆಯೋದೇ ಬೇಡ ಪ್ಲೀಸ್ ಅಣ್ಣಯ್ಯ. ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ನೀನು ಇಲ್ಲಿವರೆಗೂ ಮಾಡಿರೋದು ಸಾಕು, ಹೋಗಲಿಂದ. ಸರ್, ನಿಮಗೆ ನನ್ನ ಮ್ಯಾಗ ಕೋಪ ಐತೆ ಅನ್ಸೈತೆ. ಸ್ನೇಹನ್ ಮ್ಯಾಗ ಯಾಕೆ? ಮದುವೆ ಖರ್ಚೆಲ್ಲ ಹೆಣ್ಣಿನ ಕಡೆಯವರೇ ನೋಡ್ಕೋಬೇಕು ಅನ್ನೋ ಮನೋಭಾವ ಅವ್ರದ್ದು. ಅವ್ರ ಮದುವೆಗೆ ಒಪ್ಪಿದ್ರು ಕೂಡ ಖರ್ಚು ವೆಚ್ಚ ಎಲ್ಲ ನಿಮ್ಮ ಮೇಲೆ ಬೀಳೋ ಸಾಧ್ಯತೆ ಇದೆ. ಅವ್ವ, ಅವ್ರು ಹೇಳಿದ್ದನ್ನೇ ಯೋಚನೆ ಮಾಡ್ತಿದ್ಯಾನವಾ? ಯೋಚನೆ ಮಾಡದೆ ಇನ್ನೇನು ಮಾಡೋಕ್ಕಾಯ್ತದ ಮಗ?
ನನ್ನ ಯಾಕೆ ಕೋಪ ಏನವಾ? ಅಯ್ಯೋ ನೀನೇನು ತಪ್ಪು ಮಾಡಿದ್ಯವ್ವ ನಿನ್ನ ಮ್ಯಾಗ ಕೋಪ ಮಾಡ್ಕೊಳಕ್ಕೆ? ರಾಜವ್ವ ಮೇಷ್ರು ಮನ್ಯಾಗ ಹೋಗಿ ಹಂಗೆಲ್ಲ ಮಾತಾಡೋರಲ್ಲ, ಅದೆಲ್ಲ ನನ್ನಿಂದನೇ ಅಲ್ವೇನವ? ಹುಡುಗ ಯಾರೇ ಆಗಿದ್ರು ರಾಜವ್ವ ಹಿಂಗೇ ಮಾಡ್ತಿದ್ಲು. ಅದಂತೂ ದಿಟ್ವೆ. ಆದರೆ ಇದ್ರ ಬಗ್ಗೆ ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ ಕಣವ. ಮುಂದೆ ಆಗೋದನ್ನ ಯೋಚನೆ ಮಾಡುಮ್ಮ. ಹೆಣ್ಣಿನ ಕಡೆಯವರೇ ಮದುವೆ ಖರ್ಚೆಲ್ಲ ನೋಡ್ಕೊಳ್ಳೋದು ಹೊಸದೇನು ಅಲ್ಲ. ಪಾಪ ಆ ಹುಡುಗಿ ಬಂದು ಓಟೊಂದು 7 ಹೋಯ್ತು. ಯಾವುದಕ್ಕೂ ನಾನು ವಸಿ ತಯಾರಾಗೇ ಇರಬೇಕು. ಅವ್ವ ತೀರಾ ಎಲ್ಲ ಖರ್ಚು ಮಾಡೋದು ಬ್ಯಾಡ ಅವ್ವ. ಆಮ್ಯಾಕೆ ನಿನಗೆ ಕಷ್ಟ ಆಗಬಾರ್ದು ಆಟಯ್ಯ. ಅಯ್ಯೋ ಇದನ್ನೆಲ್ಲ ಕಷ್ಟ ಅಂತಾರಿಯೇ. ನಾನು ಯಾವುದೋ ಹುಡುಗನ ನೋಡಿ ನೀನು ಅವನ ಮದುವೆ ಮಾಡ್ಕೊಂಡು ಕಷ್ಟಪಡೋದಕ್ಕಿಂತಲೂ ನೀನು ಇಷ್ಟಪಟ್ಟು ಹುಡುಗನ ಜೊತೆಲೆ ಮದುವೆನ ಜೋರಾಗಿ ಮಾಡೋದೇ ಲೇಸು. ಅದೆಷ್ಟು ಖರ್ಚಾಯ್ತದ ನೋಡಮ್ಮ. ಆಮ್ಯಾಕೆ ರಾಜವ್ವ ಅವ್ರ ಮಂತಕ್ಕೆ ಹೋಗಿ ಮಾತಾಡಿದ್ದನ್ನೆಲ್ಲ ಸ್ನೇಹಂತ ಹೇಳ್ಬೇಡ, ಅವಳು ಗೊತ್ತಾದರೆ ಕೂಗಾಡ್ಬಿಡ್ತಾಳೆ. ಅಂದಂಗೆ ಈಗ ನಮ್ಮ ಕೈಯಾಗೆ 7 ದುಡ್ಡು ಐತೆ ಸಣ್ಣ, ಏನಾರು ಲೆಕ್ಕ ಹಾಕಿದೆಯೇ? ಬ್ಯಾಂಕ್ ಬುಕ್ನಾಗೆ ನೋಡಬೇಕು ಕಣವ್ವ. ಬ್ಯಾಂಕ್ನಾಗಿದ್ದು ದುಡ್ಡೆಲ್ಲ ಮುತ್ತೈನ ಆಸ್ಪತ್ರೆಗೆ, ಹಬ್ಬದ ಖರ್ಚಿಗೆ, ಖೋಖೋ ತರಬೇತಿಗೆ, ಸುಮನ್ ಕಾಲೇಜ್ಗೆ ಎಲ್ಲ ಖರ್ಚು ಮಾಡಿದೆ. ಈ ಗಣ್ಣವರು ನಿಶ್ಚಿತಾರ್ಥ ಅಂತಂದ್ಬಿಟ್ರೆ ಕೈಯಾಗ ಕಾಸಿಲ್ಲ. ಇವನ್ ಮಾಡೋದು ಇವನು ಒಂದು ಮಾಡುಮ್ಮ. ಅಯ್ಯೋ ನೀನು ಸಪ್ಕಾಗ್ಬಿಡಕ್ಕಂತಾಯಿ. ಹೆಣ್ಣೆತ್ತವ್ರಿಗೆ ಇದೆಲ್ಲ ಇದ್ದಿದ್ದೆಯ. ಆದರೆ ಯಾರ ತಾವು ಸಾಲ ತಗೊಳ್ಳೋದು ಬ್ಯಾಡ ಅವ. ನಮ್ಮ ತಾವು ಏನೋಯ್ತೋ ಅದ್ರಾಗೆ ಮಾಡುಮ್ಮ. ಯೋಚನೆ ಮಾಡಬೇಡ, ಆ ತಾಯಿ ನಮಗೆ ದಾರಿ ತೋರಿಸ್ತಾಳೆ. ಹೋಗು. ಅವ್ರ ಮನೆನಾಗೆ ಮಳ್ಳಿ ಹಂಗೆ ಕುಂತಿದ್ಲು. ಈಗ ಪುಟ್ಟಕ್ಕನ ಮನೆಗೆ ಹೋಗಿ ಧೈರ್ಯ ಹೇಳ್ಬಿಟ್ಟು ಹೋಗೋಳ? ಅಕ್ಕ, ನನ್ನಂಗೆ ನಿನ್ನಂಗೆ ಘಾಟಿಯಾಗಿರೋ ಯಂಗ್ಸ್ರುಗಳನ್ನ ನಂಬಿಡ್ಬೋದು. ಆದರೆ ಈ ಪುಟ್ಟಕ್ಕ, ಮುರಳಿ ಮೇಷ್ಟ್ರು ಅಕ್ಕ ಮೆತ್ತಗೆ ಮಳ್ಳಿ ಹಂಗಿರ್ತಾರಲ್ಲ, ಅಂತ ಯಂಗ್ಸ್ರನ್ನ ನಂಬಕ್ಕೆ ಆಯ್ಕಿಲ್ಲ ಕನಕ. ಈ ಗ್ಯಾಪ್ನಾಗೆ ನೀನು ನಾನು ಒಂದೇ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇದ್ಯಾ? ನಾಲ್ಗೆ ಉಸಾರು. ಅಯ್ಯೋ ಮಾತಿಗೆ ಹೇಳ್ದೆ ಕಣಕ. ಎರೆಹುಳನು ರೇಷ್ಮೆ ಹುಳನು ಒಂದೇ ಆಗಕ್ಕಾಯ್ತದ? ಅದೇ ಮತ್ತೆ. ಇರು, ಯಾರ ನೀನು ಎರೆಹುಳ ಅಂದಿದ್ದು? ಇನ್ಯಾರಕ್ಕ? ನಾನೇಯಾ? ಕರೆಕ್ಟ್ ಕಣ್, ನೀನೇ ಎರೆಹುಳ. ನಿನ್ನ ಬೆಳೆಸ್ಕೊಂಡೆ ದೊಡ್ಡ ಮೀನು ಹಿಡಿಬೇಕು. ಅಲ್ಲಿ ಏನಾದರೂ ನಡೆದ್ರೆ ನನಗೆ ಚಕ್ ಅಂತ ಫೋನ್ ಮಾಡಿ ಹೇಳು, ಸರಿನಾ? ಆಯ್ತಕ್ಕ. ಅಕ್ಕ, ನೀವು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಬೈಕೋಬಾರ್ದು. ಆದಾಗ ನಾನೇ ಫೋನ್ ಮಾಡ್ತೀನಿ. ಸರಿ. ಕಾಳಿ, ಲೇ ಕಾಳಿ, ಬಿಡ್ರಿ ಬಾಯಿಲಿ.
ಏನಕ್ಕೋ ಲೇ ಕಾಳಿ, ಆ ಮೇಷ್ಟ್ರ ಮನೆನಾಗೆ ನನಗೂ ಆ ಮನೆಗೂ ಸಂಬಂಧನೇ ಇಲ್ಲ ಅಂತ ಒಬ್ಳಿದ್ಲಲ್ಲ, ಅವಳು ಎಂತ ಕಿಲಾಡಿ ಗೊತ್ತಾ? ಯಾರು? ಅವ್ರ ಅಕ್ಕನ? ಅವಳೆ. ಆ ಪುಟ್ಟಕ್ಕನ ಮನೆಗೆ ಹೋಗಿ ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ, ಹಂಗೆ ಹಿಂಗೆ ಅಂತ ಧೈರ್ಯ ಹೇಳ್ಬಿಟ್ಟು ಬಂದವಳೆ. ಆದ್ರೆ ಅಕ್ಕೋ ಅವ್ರ ಅಪ್ಪಯ್ಯ ಮತ್ತು ಅವ್ರಮ್ಮ ನಿನ್ನ ಮಾತಿಗೆ ತಲೆ ಆಡಿಸಿ ಬುಟ್ಟಿಗೆ ಬಿದ್ದಾಯ್ತಲ್ಲ ಅಕ್ಕೋ. ಒಂದೇ ಬೇಟಿಗೆ ಬುಟ್ಟಿಗೆ ಬೀಳೋರ್ ಸಮಸ್ಯೆ ಏನು ಗೊತ್ತೇನಲ್ಲ, ಅವ್ರು ಇನ್ನೊಬ್ಬರ ಮಾತಿಗೂ ಇದೇ ರೀತಿ ಬುಟ್ಟಿಗೆ ಬೀಳೋ ಸಾಧ್ಯತೆ ಇರ್ತೈತೆ. ಎಲ್ಲದಕ್ಕೂ ತಲೆ ಆಡ್ಸೋರ ಹತ್ರ ಹುಷಾರಾಗಿರ್ಬೇಕು. ಅದಕ್ಕಿಂತ ಹೆಚ್ಚಾಗಿ ತಲೆನೇ ಆಡ್ಸದೆ ಗೂಬೆಗಳ ಥರ ಇರ್ತಾರಲ್ಲ, ಅವ್ರಗಳ ಹತ್ರ ಇನ್ನೂ ಹುಷಾರಾಗಿರ್ಬೇಕು. ಅಕ್ಕೋ ನೀನು ಹೇಳ್ತಿರೋದು ನೋಡ್ತಿದ್ರೆ ಈ ಪ್ಲ್ಯಾನ್ ಕೂಡ ಉಲ್ಟಾ ಹೊಡಿತದೆ. ಹುಷಾರಾಗಿಲ್ಲ ಕಾಳಿ ಅಂತ ಹೇಳ್ತಿರಂಗೈತೆ. ನಾನು ಹಂಗೆ ಹೇಳಲಿಲ್ಲ ಕಡ್ಲ. ನನಗೆ ಅರ್ಥ ಆಯ್ತು ಬಿಡಕ್ಕೋ. ನನ್ಗೆ ಯಾಕೋ ಎಲ್ಲನೂ ನೀರ್ನಾಗ ಹೋಮ ಮಾಡ್ದಂಗೆ ಅನಿಸ್ತೈತೆ. ಮಾಡಿರೋ ಪ್ಲಾನ್ ಎಲ್ಲನೂ ನಮಗೆ ಉಲ್ಟಾ ಹೊಡಿತಾರಂಗೈತೆ. ಈಗಿರೋದು ಒಂದೇ ಒಂದು ದಾರಿ ಕಣಕ್ಕೋ. ಸಹನನ್ನ ಎತ್ತಾಕೊಂಡೋಗಿ ತಾಳಿ ಕಟ್ಟೋದು. ಕಾಳಿ, ನೀನೇನ ನಂಗೆ ಮಾಡಿದ್ರೆ ಜೈಲಲ್ಲಿ ಮುದ್ದೆ ಬರಬೇಕಾಯ್ತದೆ. ಹುಷಾರು. ಅಯ್ಯೋ ಬಾಬು, ಸುಮ್ಕೆ ಹಂಗಂದೆ ತಮಾಸೆಗೆ. ನಾನು ಹಂಗೆ ಮಾಡ್ತೀನೋ ಹೇಳು. ಮಾಡೋಕ್ಕಿಲ್ಲ ಅಂತ ಗೊತ್ತು, ಅಷ್ಟು ಧೈರ್ಯನೂ ಇಲ್ಲ. ಆದರೂ ಮನೆ ಯಜಮಾನ ಆಗಿ ಒಂದು ಮಾತು ಹೇಳ್ಬೇಕಲ್ವಾ? ಹೇಳ್ತಾ ಇವನೇ. ಏನಂದ್ರೆ? ನೀನೇ ಯಜಮಾನೆ, ನಿನ್ನ ಗಂಡ ನಾನು ಯಜಮಾನ ಅಲ್ವಾ, ಅದಕ್ಕೆ ಹೇಳಿದೆ. ಬಾಬು ನಾನೀಗ ಬದಲಾಗಿವ್ನಿ, ನೀನು ಅನ್ಕೊಂಡಂಗಲ್ಲ. ಬಾರ್ಗಲಟೆ ಆದ್ಮೇಕಂತೂ ನಾನು ಹೊಸ ಕಾಳಿ. ಈಗ ನೀನೆಲ್ಲನ ಬಿಡ್ಬೇಕಾ? ಬಿಡ್ತೀನಿ. ಬೇಡಪ್ಪ, ನಾನೇ ಹೋಗಿ ಬರ್ತೀನಿ. ಲೇ ಕಾಳಿ, ಆ ಮೇಸ್ರಕ್ಕ ಪುಟ್ಟಕ್ಕಂತವ ವಿಶೇಷಕ್ಕೆ ದುಡ್ಡು ರೆಡಿ ಮಾಡಿ ಮಡಿಕಳಿ ಅಂತ ಹೇಳೋಗೋಳಂತ ಕಣ್ಲ. ಅಂದ್ರೆ ವಿಶೇಷ ಆಗೋದದ್ದು ಗ್ಯಾರಂಟಿ ಅನ್ನೋದು ಅವಳ ಮಾತಿನ ಅರ್ಥ ಅಲ್ವೇ? ಹ್ಞೂ ಕಣ್ಲ, ಇದ್ರಾಗೆ ನಮಗ್ ಪೂರಕವಾದ ಒಂದು ವಿಷಯ ಐತೆ. ಅದೇನಪ್ಪ ಅಂದ್ರೆ, ಆ ಪುಟ್ಟಕ್ಕಂತವ ಇರೋ ದುಡ್ಡನ್ನ ನಾವು ಕಿತ್ಕೊಂಡ್ಬಿಟ್ರೆ ಅವಳು ನರ್ಲಾಡ್ತಾಳೆ. ಅಕ್ಕೋ ಒಂದು ಕಿತ್ಕೊಂಡಿದ್ದಕ್ಕೆ ಪಂಚಾಯತಿ ಗಂಟ ಹೋಗಿತ್ತು. ಈ ಥರ ಪಿಲ್ಲಾನೆಲ್ಲ ವರ್ಕೌಟ್ ಹಾಕಿಲ್ಲ ಕಣಕು. ನಾವೆಷ್ಟೇ ಸರ್ಕಸ್ ಮಾಡಿದ್ರು ಪುಟ್ಟಕ್ಕನಿಂದ ಮೆಸ್ ಕಿತ್ಕೊಳಕ್ಕಾಗಲಿಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ ಬಿಡು. ಮೆಸ್ನ ಕಿತ್ಕೊಳಕ್ಕಾಗಲಿಲ್ಲ ಸರಿ, ಆದರೆ ಮೆಸ್ ನೆಪ್ದಾಗೆ ಅವಳು ತಾವ ಇರೋದನ್ನೆಲ್ಲ ಕಿತ್ಕೋಬೋದು. ಅಂದ್ರೆ ನನ್ನ ತಾವ ಒಂದು ಪ್ಲ್ಯಾನ್ ಐತೆ. ನೀನು ತುಂಬ ಇಂಡಿಪೆಂಡೆಂಟ್ ಅಂತ ಅಂದ್ಕೊಂಡಿದ್ದೆ ಸ್ನೇಹ, ಆದರೆ ನೀನು ಎಲ್ಲೇ ಹೋದರೂ ನಿನ್ನ ಜೊತೆನೇ ಇರಬೇಕಾ? ಅಣ್ಣಯ್ಯ, ನಿಂಗೆ ಈಗ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಇನ್ನೊಂದ್ಸಲ ಸಿಗ್ತೀನಿ. ಆಗ್ಲೂ ಜೊತೆಲಿ ಇವ್ರನ್ನೇ ಕರ್ಕೊಂಡ್ಬರ್ತೀಯಾ? ಹೇಳಿದ್ರೆ ಅರ್ಥಲ್ಲ ನಿನಗೆ. ನೀನು ಇಲ್ಲಿವರೆಗೂ ಮಾಡಿರೋ ಸಾಕು, ಹೋಗಿಲ್ಲಿಂದ. ನಿಮಗೆ ದುಃಖ ಆಗೈತೆ ಅಂತ ನನಗೆ ಗೊತ್ತು. ಅದಕ್ಕೆ ಈಟತ್ತು ನಾನು ಏನೂ ಮಾತಾಡ್ದೆ, ನಿಮ್ಗೆ ಸಮಯ ಕೊಡೋ ಮಾತು ಸುಮ್ಕೆ ನಿಂತಿದ್ದೆ. ಆದರೆ ನೀವು ಏಟತ್ತಂತ ಹಿಂಗೆ ಹತ್ಕೊಂಡು ಕುಂದಿರ್ತೀರಾ? ಮಿಸ್ಸು,
ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಶ್ರೀ. ನಾನು ಏನು ತಪ್ಪು ಮಾಡ್ದೆ ಹೇಳಿ? ಚಂದ್ರಣ್ಣಯ್ಯ ಯಾವತ್ತೂ ನನ್ನ ಜೊತೆ ಈ ಥರ ಮಾತಾಡ್ದವ್ರೆ ಅಲ್ಲ. ಖಂಡಿತವಾಗ್ಲೂ ಅವ್ರ ಮನಸ್ಸಲ್ಲೇನೋ ಇಟ್ಕೊಂಡು ಹೀಗೆಲ್ಲ ಮಾತಾಡಿದ್ರು ಅನ್ಸುತ್ತೆ. ನಿಮ್ಗೆ ಒಂಟಿಯಾಗಿರ್ಬೇಕು ಅನ್ಸಿದ್ರೆ ನಾವು ಹೋಯ್ತೀನಿ. ನೀವು ಯಾಕೆ ಹೀಗೆ ಆಡ್ತಿದ್ದೀರಾ? ನಿಮ್ಗೆ ಹೋಗ್ಬೇಕು ಅಂದ್ರೆ ಹೋಗಿ. ನಂಗೇನು ಹೋಗ್ಬೇಕಂತಿಲ್ಲ, ನಿಮಗೆ ಬೇಸರ ಆಯ್ತದೇನೋ ಅಂತ. ಹೌದು, ಬೇಸರನೇ. ಅಣ್ಣಯ್ಯ ನನ್ನ ಮೇಲೆ ಯಾವತ್ತೂ ಈ ಥರ ಕೂಗಾಡಿಲ್ಲ ಗೊತ್ತಾ? ನನ್ನ ಮುಂದೆ ಬೇರೆ ಯಾರಾದರೂ ಧ್ವನಿ ಏರ್ಸಿ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಹೊರತು ಬೇಸರ ಆಗಲ್ಲ. ಕೆಲವೊಂದ್ಸಲ ನಂದು ತಪ್ಪಿರುತ್ತೆ. ಹಾಗೇನಾದರೂ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಶ್ರೀ. ಆದರೆ ಚಂದ್ರು ಅಣ್ಣಯ್ಯ ನನ್ನ ಹತ್ರ ಹೀಗೆ ಮಾತಾಡಿರೋದು ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಯ್ಯೋ ಮಿಸ್ಸು, ಅವ್ರು ಯಾವುದೋ ಬೇರೆ ಕೆಲಸ ಟೆನ್ಷನ್ ಹಂಗೆ ಮಾತಾಡಿರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ. ಬೇರೆ ಯಾರೇ ಹೀಗೆ ನಡ್ಕೊಂಡಿದ್ರು ನಂಗಿಷ್ಟು ಬೇಜಾರಾಗ್ತಿರ್ಲಿಲ್ಲ ಶ್ರೀ. ಅಣ್ಣಯ್ಯ ಪ್ರತಿ ಮಾತನ್ನು ಅಳ್ದು ತೂಗಿನೇ ಮಾತಾಡೋದು. ಮಾತಿನ ಬೆಲೆ ಅವ್ರಿಗೆ ಗೊತ್ತು, ಯಾಕಂದ್ರೆ ಅವ್ರು ಲಾಯರು. ಆದರೆ ಅವರೇ ಹೀಗೆ ಮಾತಾಡಿದ್ದಾರೆ ಅಂದರೆ ಅವ್ರ ಉದ್ದೇಶ ನನ್ನನ್ನು ನೋಯಿಸೋದೇ ಇತ್ತು ಅನ್ಸುತ್ತೆ. ತುಂಬ ದುಃಖ ಆಗ್ತಿದೆ ಶ್ರೀ.